ಬನ್ನಿ ಸ್ನೇಹಿತರೆ, ಉಪ್ಪಿನಂಗಡಿಗೆ ಬನ್ನಿ. ನೇತ್ರಾವತಿ ಹಾಗೂ ಕುಮಾರಧಾರ ಸಂಗಮ ಆಗುವಂಥ ಈ ಒಂದು ಪುಣ್ಯ ಸ್ಥಳಕ್ಕೆ ಬನ್ನಿ ಸ್ನೇಹಿತರೆ. ವಾವ್, ಎಷ್ಟು ಅದ್ಭುತವಾಗಿ ಉಂಟು. ನಾವು ಇಲ್ಲಿ ದೂರ ದೂರ ಹೋಗಬೇಕು ಅಂತ ಇಲ್ಲ, ನಮ್ಮ ತುಳುನಾಡಿನಲ್ಲಿ ನಮ್ಮ ಊರಲ್ಲಿ ಇಂಥ ಒಂದು ಅದ್ಭುತವಾಗಿರುವಂಥ ಸ್ಥಳ ಉಂಟು, ಪುಣ್ಯಕ್ಷೇತ್ರ. ಮಾತ್ರೆಗಳ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಾಳಿಕೆ ಮಿತ್ರ ಬ್ಲಾಗ್ಸ್. ಇವತ್ತಿನ ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಇವತ್ತು ನಾನು ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯಲ್ಲಿದ್ದೇನೆ ಸ್ನೇಹಿತರೆ. ಇಲ್ಲಿ ಸಹಸ್ರಲಿಂಗೇಶ್ವರ ದೇವಸ್ಥಾನದಲ್ಲಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾವು ಸಹಸ್ರಲಿಂಗೇಶ್ವರ ದೇವಸ್ಥಾನದ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಬರುವ ಸ್ನೇಹಿತರೆ. ಬನ್ನಿ. ಸಹಸ್ರಲಿಂಗೇಶ್ವರ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ ಸ್ನೇಹಿತರೆ. ಅದಕ್ಕೆ ವಿಶೇಷವಾಗಿರುವಂಥ ಪರ್ಮಿಷನ್ ಕೂಡ ಬೇಕು. ಅದು ದೇವಸ್ಥಾನದ ಹೊರಗಡೆ ವಿಡಿಯೋ ಮಾಡಬಹುದು. ಧರ್ಮಸ್ಥಳ, ಉಪ್ಪಿನಂಗಡಿ, ಪುತ್ತೂರು ಈ ಮಾರ್ಗವಾಗಿ ಬರುವಂಥ ಮಾರ್ಗ ಇದು. ಇಲ್ಲಿ ಉಪ್ಪಿನಂಗಡಿ ಪೇಟೆಯಲ್ಲಿ ಹತ್ತಿರ ಇರುವಂಥದ್ದು. ಅಲ್ಲಿ ಪೇಟೆಯ ಪಕ್ಕದಲ್ಲಿ ಇಲ್ಲಿ ದೇವಸ್ಥಾನ ಉಂಟು ಸ್ನೇಹಿತರೆ. ನಾವು ಎಂಟ್ರೆನ್ಸಲ್ಲಿ ಅಲ್ಲಿಂದ ಬರ್ಬೋದು. ಇಲ್ಲಿ ಎದುರುಗಡೆ ಒಂದು ಹೋಟೆಲ್ ಕೂಡ ಉಂಟು. ಒಳಗಡೆ ಹೋಗುವಂಥದ್ದು ದೇವಸ್ಥಾನಕ್ಕೆ. ಅಲ್ಲಿ ದೇವಸ್ಥಾನದ ಒಳಗೆ ಹೋಗಿ ಇದೆಷ್ಟು ದೇವಸ್ಥಾನ. ಹಾಗೆಯೇ ದೇವಸ್ಥಾನದ ಪಕ್ಕದಲ್ಲಿ ಇಲ್ಲಿ ಮಹಾಕಾಳಿ ದೇವಸ್ಥಾನ ಕೂಡ ಉಂಟು. ಉತ್ತರದಲ್ಲಿ ಪ್ರಯಾಗ್ರಾಜ್ ಹೇಗೆಯೋ ಹಾಗೆಯೇ ನಮ್ಮ ದಕ್ಷಿಣದಲ್ಲಿ ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವಸ್ಥಾನ, ಪಿಂಡ ಪ್ರದಾನಕ್ಕೆ ಹೆಸರುವಾಸಿಯಾಗಿರುವಂಥ ಕ್ಷೇತ್ರ. ಇಲ್ಲಿ ಕುಮಾರಧಾರ ನದಿ ಮತ್ತು ನೇತ್ರಾವತಿ ನದಿಯ ಸಂಗಮ ಸ್ಥಳ. 2 ವರ್ಷಗಳ ಹಿಂದೆ ಇಲ್ಲಿ 2 ನದಿಗಳು ಸಂಗಮವಾಗಿ ನೀರು ಮೇಲೆ ಬಂದಿದೆ. ಸಹಸ್ರಲಿಂಗೇಶ್ವರ ಅಂತ ಹೇಳಿದರೆ ಇಲ್ಲಿ ಸಹಸ್ರಲಿಂಗಗಳು ಇರುವಂಥದ್ದು. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅದು ಕೂಡ ಒಂದು ಲಿಂಗ. ಮಳೆಗಾಲದಲ್ಲಿ ಈ ನದಿ ಫುಲ್ಲಾಗಿ ಇಲ್ಲಿವರೆಗೆ ನೀರು ಬರ್ತದೆ. ಸಂಪೂರ್ಣ ಲಿಂಗಗಳು ಎಲ್ಲ ಮರುಳಲ್ಲಿ ಮುಳುಗಿ ಹೋಗ್ತದೆ. ಆನಂತರ ಫೆಬ್ರವರಿ ಸಮಯದಲ್ಲಿ ನೀರೆಲ್ಲ ಕೆಳಗೆ ಡೌನ್ ಆದ ನಂತರ ಎಲ್ಲ ಮರುಳನ್ನು ಆಚೆ ಮಾಡಿ ಎಲ್ಲ ಕ್ಲೀನ್ ಮಾಡ್ತಾರೆ. ಅದೇ ಸಮಯದಲ್ಲಿ ಜಾತ್ರೆಗಳು ಕೂಡ ನಡೀತದೆ. ಲಿಂಗಗಳು ಇಲ್ಲಿ ಕಾಣಲಿಕ್ಕೆ ಸಿಗೋದಿಲ್ಲ, ಎಲ್ಲ ನದಿಯ ಕೆಳಗೆ ಮರುಳಲ್ಲಿ ಉಂಟು. ಮಹಾಭಾರತ ಕಾಲದಲ್ಲಿ ಕೌರವರು ಮತ್ತು ಪಾಂಡವರ ನಡುವೆ ಯುದ್ಧ ನಡೀತದೆ. ಯುದ್ಧ ಎಲ್ಲ ಮುಗ್ದ ನಂತರ ಪಾಂಡವರಿಗೆ ಒಂದು ಪಾಪ ಪುಣ್ಯ ಕಾಣಲಿಕ್ಕೆ ಶುರುವಾಗ್ತದೆ. ಯುದ್ಧ ಎಲ್ಲ ಆಯಿತು. ಯುದ್ಧದಲ್ಲಿ ಎಷ್ಟೋ ಜನರು ತೀರಿ ಹೋಗಿದ್ದಾರೆ. ಎಷ್ಟೋ ಜನರ ಸಾವಿಗೆ ನಾವು ಕಾರಣವಾಗಿದ್ದೇವಲ್ವ ಅಂತ ಹೇಳಿ ಒಂದು ಬೇಸರ ಅವರ ಮನಸ್ಸಲ್ಲಿ ಮೂಡ್ತದೆ. ಆಗ ಆ ಪಾಪ ಪ್ರಾಯಶ್ಚಿತ್ತಕ್ಕೋಸ್ಕರ ಅವರು ಶ್ರೀಕೃಷ್ಣನ ಹತ್ರ ಹೇಳ್ತಾರೆ, ಹೀಗೆ ಒಂದು ಮನಸ್ಸಲ್ಲಿ ಬೇಸರ ಉಂಟು ಶ್ರೀಕೃಷ್ಣ, ಎಂತ ಮಾಡೋದು ಅಂತ ಹೇಳಿ. ಆಗ ಶ್ರೀಕೃಷ್ಣ ಹೇಳ್ತಾನೆ, ಆದರೆ ಯುದ್ಧದಲ್ಲಿ ಎಷ್ಟೋ ಜನರು ತೀರಿ ಹೋಗಿದ್ದಾರೆ, ಆ ಹಿರಿಯರೆಲ್ಲ ತೀರಿ ಹೋಗಿದ್ದಾರೆ, ಅದಕ್ಕೆ ರಾಜಸೂಯ ಯಾಗ ಮಾಡಬೇಕು. ರಾಜಸೂಯ ಮಾಡಿ ಪಿಂಡ ಪ್ರದಾನ ಮಾಡಿದರೆ ತೀರಿ ಹೋದವರ ಎಲ್ಲರ ಆತ್ಮಕ್ಕೂ ಕೂಡ ಶಾಂತಿ ಸಿಗ್ತದೆ. ಆದ್ದರಿಂದ ರಾಜಸೂಯ ಯಾಗ ಮಾಡೋದು ಒಳ್ಳೆಯದು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಮಹೇಂದ್ರಗಿರಿಯಿಂದ ದೇವಮೃಗವನ್ನು ತರಬೇಕು. ದೇವಮೃಗ ಅಂತ ಹೇಳಿದರೆ ಈಗ ಪುರುಷ ಮೃಗ ಅಂತ ಎಲ್ಲರಿಗೂ ಗೊತ್ತುಂಟು. ಅದುವೇ ಪುರುಷ ಮೃಗ ಅಂತ ಹೇಳಿದರೆ ಪರಿಶುದ್ಧವಾಗಿರುವಂಥ ಪುರುಷ ಮೃಗವನ್ನು ಮಹೇಂದ್ರಗಿರಿಯಿಂದ ತರಬೇಕು. ಹೇಗೆ ತರುವುದು? ಅದಕ್ಕೆ ಭೀಮಸೇನ ಸೂಕ್ತ ಅಂತ ಹೇಳಿ ಭೀಮಸೇನ ಮಹೇಂದ್ರಗಿರಿಗೆ ಹೋಗ್ತಾನೆ. ಆ ಭೀಮಸೇನ ಮಹೇಂದ್ರಗಿರಿಗೆ ಹೋಗುವಂಥ ಸಂದರ್ಭದಲ್ಲಿ ಹನುಮಂತನು ಭೀಮನಿಗೆ ಎದುರಾಗ್ತಾನೆ. ಹನುಮಂತ ಹೇಳ್ತಾನೆ, ನೀನು ಎಲ್ಲಿಗೆ ಹೋಗ್ತಾ ಇದ್ದೀಯಾ, ಇಂಥ ವಿಷಯ ಅಂತ. ಆಗ ಭೀಮಸೇನ ಹೇಳ್ತಾನೆ, ನಾನು ಮಹೇಂದ್ರಗಿರಿಗೆ ಹೋಗ್ತಾ ಇದ್ದೇನೆ, ರಾಜಸೂಯ ಮಾಡಲಿಕ್ಕೆ ಪರಿಶುದ್ಧವಾಗಿರುವಂತಹ ಪುರುಷ ಮೃಗ ಬೇಕು, ದೇವಮೃಗ ಬೇಕು ಅಂತ ಹೇಳಿ. ಆಗ ಹನುಮಂತ ಹೇಳ್ತಾನೆ, ಸರಿ, ನೀನು ನಿನ್ನ ಕಾರ್ಯ ಶುಭವಾಗಲಿ. ಬಾಲದ ಒಂದು ರೋಮಗಳನ್ನು ಹನುಮಂತ ಕೊಡ್ತಾನೆ. ಸೇಫ್ಟಿಗೆ ಇದು ಇರಲಿ ಅಂತೇಳಿ ಹನುಮಂತನು ಭೀಮನಿಗೆ ಕೊಡ್ತಾನೆ. ಸರಿ ಅಂತೇಳಿ ಭೀಮ ಅದನ್ನು ತಗೊಂಡು ಹೋಗ್ತಾನೆ ಮಹೇಂದ್ರಗಿರಿಗೆ ಹೋಗಿ ಪುರುಷ ಮೃಗವನ್ನು ಭೇಟಿಯಾಗಿ ಪಾಪ ಪರಿಹಾರಕ್ಕೋಸ್ಕರ ನಾವು ಒಂದು ರಾಜಸೂಯ ಯಾಗ ಮಾಡ್ತಾ ಇದ್ದೇವೆ, ಆ ರಾಜಸೂಯ ಯಾಗಕ್ಕೆ ನೀವು ಬರಬೇಕು ಅಂತ ಹೇಳಿ ಭೀಮಸೇನ ಪುರುಷ ಮೃಗವನ್ನು ಕೇಳ್ಕೊತಾನೆ. ಪುರುಷ ಮೃಗ ಹೇಳ್ತಾನೆ, ಸರಿ ನಾನು ಬರ್ತೇನೆ, ಆದರೆ ನನ್ನದೊಂದು ಷರತ್ತುಂಟು. ನಾನು ಮನಸ್ಸಿನ ವೇಗದಲ್ಲಿ ಓಡುವವನು, ನನ್ನ ಎದುರುಗಡೆ ನೀನು ನೋಡಬೇಕು. ನೀನು ಎಲ್ಲಿಯಾದರೂ ಬಾಕಿಯಾದರೆ ನಿನ್ನನ್ನು ನಾನು ತಿಂತೇನೆ. ನನಗೆ ಹಸಿವು ಕೂಡ ಜಾಸ್ತಿ. ನಾನು ಮನಸ್ಸಿನ ವೇಗದಲ್ಲಿ ಹೋಗುವಾಗ ನನ್ನ ಎದುರುಗಡೆ ನೀನು ಹೋಗ್ತಾ ಇರಬೇಕು, ಎಲ್ಲಿ ಕೂಡ ನಿಲ್ಬಾರ್ದು. ಭೀಮಸೇನ ಹೇಳ್ತಾನೆ, ಸರಿ, ನಿನ್ನ ಎದುರುಗಡೆ ನಾನು ಓಡ್ತೇನೆ, ಮನಸ್ಸಿನ ವೇಗದಲ್ಲಿ ನಾನು ಕೂಡ ಓಡ್ತೇನೆ ಅಂತೇಳಿ ಭೀಮ ಷರತ್ತಿಗೆ ಒಪ್ಪಿಕೊಳ್ತಾನೆ. ಎದುರುಗಡೆಯಿಂದ ಭೀಮ, ಹಿಂದೆಯಿಂದ ಪುರುಷ ಮೃಗ ಓಡಲಿಕ್ಕೆ ಶುರು ಮಾಡಿದರು. ಸ್ವಲ್ಪ ದೂರ ಹೋಗುವಾಗ ಭೀಮನಿಗೆ ಪುರುಷ ಮೃಗದ ವೇಗದ ಅರಿವಾಯಿತು. ಇದು ಸಾಮಾನ್ಯ ವೇಗ ಅಲ್ಲ, ಇದೇ ರೀತಿಯಲ್ಲಿ ಹೋದರೆ ಪುರುಷ ಮೃಗದ ಆಹಾರ ನಾನು ಆಗಬೇಕಾದೀತು ಅಂತ ಭೀಮಸೇನಿಗೆ ಒಂದು ಯೋಚನೆ ಹೋಗ್ತದೆ. ಆಗ ರಪ್ಪ ಹನುಮಂತ ಕೊಟ್ಟ ಬಾಲದ ಒಂದು ರೋಮ ಉಂಟಲ್ವ, ಅದರದ್ದು ಯೋಚನೆ ಹೋಗ್ತದೆ. ಪುರುಷ ಮೃಗ ಹತ್ತಿರ ಬಂತು ಅಂತ ಹೇಳುವಾಗ ಭೀಮ ಒಂದು ರೋಮವನ್ನು ಅಲ್ಲಿ ಹಾಕ್ತಾನೆ. ಆ ರೋಮ ನೆಲಕ್ಕೆ ಬಿದ್ದ ತಕ್ಷಣ ಅದು ಶಿವಲಿಂಗ ಹೋಗ್ತದೆ. ಅಲ್ಲಿಂದು ವಿಷಯ ಉಂಟು. ಈ ಪುರುಷ ಮೃಗ ಉಂಟಲ್ವ, ಅದು ಶಿವನ ಪರಮ ಭಕ್ತ. ಶಿವಲಿಂಗ ಎಲ್ಲಿ ಕಾಣ್ತದೆ ಅಲ್ಲಿ
ನಿಂತು ಅಲ್ಲಿ ಶಿವಲಿಂಗಕ್ಕೆ ಪ್ರದಕ್ಷಿಣೆ ಬಂದು ಅಲ್ಲಿ ಪೂಜೆ ಎಲ್ಲ ಮಾಡಿ ನಮಸ್ಕಾರ ಎಲ್ಲ ಮಾಡಿ ಆ ನಂತರ ಅಲ್ಲಿಂದ ಮುಂದುವರಿಯುವುದು. ಮತ್ತೆ ಪುನಃ ಭೀಮಸೇನನನ್ನು ಹಿಂಬಾಲಿಸಿಕೊಂಡು ಹೋಗಬೇಕು. ಹಾಗೆಯೇ ಆಗ್ತಾ ಬಂತು. ಹನುಮಂತ ದೇವರು ಕೊಟ್ಟಂಥ ಎಲ್ಲ ರೋಮಗಳನ್ನು ಕೆಳಗಡೆ ಹಾಕಿಕೊಂಡು ಬರ್ತಾ ಇದ್ದ ಭೀಮಸೇನ. ಕಡೆ ಶಿವಾಲಯ ಕೂಡ ಇದೇ ಕಥೆಯಲ್ಲಿ ಬರ್ತದೆ. ಪುರುಷ ಮೃಗದ ಜೊತೆ ಓಡಲಿಕ್ಕೆ ಇನ್ನು ಆಗುವುದಿಲ್ಲ, ಬರೀ ಕಷ್ಟ ಉಂಟು, ಇನ್ನು ಹತ್ರ ಬಂದಾಯಿತು, ಇನ್ನೇನು ಆ ಪುರುಷ ಮೃಗ ಇವನನ್ನು ಹಿಡಿತದೆ ಅನ್ನುವ ಹೊತ್ತಿಗೆ 1,000 ರೋಮಗಳನ್ನು ಇಲ್ಲಿ ಬೀಸಾಡ್ತಾನೆ ಭೀಮಸೇನ. 1,000 ರೋಮಗಳು ಇಲ್ಲಿ ಬೀಳುವಾಗ 1,000 ಶಿವಲಿಂಗಗಳು ಹುಟ್ಟಿಕೊಂಡವು. ಆ 1,000 ಶಿವಲಿಂಗಕ್ಕೂ ಪೂಜೆ ಮಾಡಿ ನಮಸ್ಕಾರ ಮಾಡಿ ಅದಕ್ಕೆ ಏನೆಲ್ಲ ಕ್ರಮಗಳುಂಟು ಅದನ್ನೆಲ್ಲ ಮಾಡಿ ಪುರುಷ ಮೃಗ ಮತ್ತೆ ಭೀಮಸೇನನನ್ನು ಹಿಂಬಾಲಿಸಬೇಕು. ಇದು ನಿಯಮ ಇದ್ದದ್ದು. ಹಾಗೆಯೇ ಈ ಸಹಸ್ರಲಿಂಗೇಶ್ವರನ ಒಂದು ಕಥೆ ಸ್ನೇಹಿತರೆ. ಆ ಕೊನೆಯ ಒಂದು ರೋಮವನ್ನು ಹಾಕಿದ ಜಾಗವೇ ಕಡೆ ಶಿವಾಲಯ ಅಂತ ಆಯಿತು. ಹಾಗೆಯೇ ಕಡೆ ಶಿವಾಲಯದಲ್ಲಿ ಕೂಡ ಏನಾದರೂ ವ್ಯವಸ್ಥೆಗಳು ಉಂಟು, ಅಲ್ಲಿಯ ಕಥೆಗಳನ್ನು ತಿಳಿಯುವ ಪ್ರಯತ್ನ ಮಾಡ್ತಾನೆ. ಇಲ್ಲಿಯ ಹೆಸರು ಸಹಸ್ರಲಿಂಗೇಶ್ವರ ಅಂತ. ಆ ಹೆಸರಿನ ಹಿಂದೆ ಕೂಡ ಒಂದು ಅರ್ಥ ಉಂಟು ಸ್ನೇಹಿತರೆ. ಆ ಅರ್ಥ ಎಂತಂತ ಹೇಳಿದರೆ, ಸಹಸ್ರ ಅಂತ ಹೇಳಿದರೆ 1000, ಲಿಂಗ ಅಂತ ಹೇಳಿದರೆ ಶಿವಲಿಂಗ, ಈಶ್ವರ ಪರಮೇಶ್ವರ, ಹಾಗೆಯೇ ಸಹಸ್ರಲಿಂಗೇಶ್ವರ ಅಂತ. ಹಾಗೆಯೇ ಇಲ್ಲಿಗೆ ಹೆಸರು ಉಪ್ಪಿನಂಗಡಿ ಅಂತ. ಉಪ್ಪಿನಂಗಡಿ ಅಂತ ಯಾಕೆ ಹೆಸರು ಬಂದದ್ದು ಅಂತ ಹೇಳಿದರೆ, ಉಪ್ಪು ಅಂತ ಹೇಳಿದರೆ ಸಾಲ್ಟ್. ಇಲ್ಲಿ ಉಪ್ಪಿನ ವ್ಯವಹಾರಗಳು ತುಂಬ ನಡೀತಾ ಇತ್ತು. ಎಲ್ಲಿ ನೋಡಿದರೂ ಕೂಡ ಉಪ್ಪು. ಹಾಗೆಯೇ ಇಲ್ಲಿಗೆ ಉಪ್ಪಿನ ಅಂಗಡಿ, ಎಲ್ಲ ಅಂಗಡಿಗಳಲ್ಲೂ ಉಪ್ಪಿನ ವ್ಯವಹಾರ ನಡೀತಾ ಇದ್ದ ಕಾರಣ ಉಪ್ಪಿನ ಅಂಗಡಿ ಅಂತ ಇಲ್ಲಿಗೆ ಹೆಸರು ಬಂತು. ಹಾಗೆ ನಮ್ಮ ತುಳು ಭಾಷೆಯಲ್ಲಿ ಇಲ್ಲಿಗೆ ಉಬಾರ್ ಅಂತ ಹೇಳ್ತೇವೆ. ನಮ್ಮ ಈ ಹಿಂದಿನ ಪ್ರಧಾನಮಂತ್ರಿಗಳಾಗಿರುವಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಅಸ್ಥಿಯನ್ನು ಕೂಡ ಇದೇ ಕ್ಷೇತ್ರದ ನದಿಯಲ್ಲಿ ಬಿಟ್ಟಿರುವಂಥದ್ದು. ನಾವು ಅದನ್ನು ಬೇಕಾದರೆ ಗೂಗಲ್ ಹಾಕಿ ಕೂಡ ನೋಡ್ಬೋದು. ಪಿಂಡ ಪ್ರದಾನ ಮಾಡುವಂಥದ್ದು, ಅಸ್ಥಿ ಬಿಡುವಂಥದ್ದು ಒಂದು ವಿಶೇಷವಾಗಿರುವಂಥದ್ದು. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕೆಲಸಗಳು ಕೂಡ ನಾವು ನೆನೆಸಿದ ಹಾಗೆ ಒಂದು ಉತ್ತಮ ರೀತಿಯಲ್ಲಿ ಹೋಗಬೇಕು ಅಂತ ಹೇಳಿದರೆ ಗುರು ಹಿರಿಯರು ಪಿತೃ ಅವರ ಆಶೀರ್ವಾದ ಖಂಡಿತ ಬೇಕು. ಪಿತೃಗಳಿಗೆ ಏನಾದರೂ ಮನಸ್ಸಲ್ಲಿ ಬೇಸರ ಇದ್ದರೆ ನಮ್ಮ ಯಾವ ಕೆಲಸ ಕಾರ್ಯಗಳು ಕೂಡ ಮುಂದುವರಿಯುವುದಿಲ್ಲ. ಆಗ ನಾವು ಅನಿವಾರ್ಯವಾಗಿ ಜಾತಕ ತೋರಿಸುವಂಥದ್ದು ಅಥವಾ ಏನಾದರೂ ಸಮಸ್ಯೆಗಳು ಉಂಟಂತ ನಾವು ಕೇಳುವಂಥದ್ದು ಕೂಡ ಅನಿವಾರ್ಯ ಆಗ್ತದೆ. ಆಗ ಅಲ್ಲಿ ಪಿತೃಗಳ ಏನಾದರೂ ದೋಷಗಳು ಇದ್ದರೆ ಕಂಡು ಬರ್ತದೆ. ಹಾಗೆಯೇ ಪಿಂಡ ಪ್ರದಾನ ಮಾಡಿದರೆ ಅವರು ಸಮಾಧಾನ ಆಗ್ತಾರೆ. ಹಾಗೆಯೇ ನಾವು ನಮ್ಮ ಜೀವನದಲ್ಲಿ ಎಂತ ಮಾಡಬೇಕು ಅಂತ ಇದ್ದರೂ ಕೂಡ ಪಿತೃಗಳ ಆಶೀರ್ವಾದ ಬೇಕೇ ಬೇಕು. ಹಾಗೆಯೇ ನಾವು ದೈವಾರಾಧನೆ, ದೇವರ ಪೂಜೆ ಪುನಸ್ಕಾರಗಳಲ್ಲಿ ಪ್ರತಿಯೊಂದು ನಾವು ದೇವರ ಕಾರ್ಯಗಳಲ್ಲಿ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯಗಳಲ್ಲಿ ಕೂಡ ಉಲ್ಲೇಖ ಮಾಡುವಂಥದ್ದು ಗುರು ಹಿರಿಯರ ಪಿತೃಗಳ ಅವರನ್ನು ಮನಸ್ಸಲ್ಲಿ ನೆನೆಸ್ಕೊಳ್ಳಿ ಅಂತ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಪದೇ ಹೇಳ್ತಾ ಇರ್ತಾರೆ. ಅವರ ಆಶೀರ್ವಾದ ಸಂಪೂರ್ಣವಾಗಿ ನಮ್ಮ ಮೇಲೆ ಇದ್ದರೆ ನಾವು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಕ್ಸಸ್ ಕಾಣಬಹುದು. ಈ ಪಿಂಡ ಪ್ರದಾನ ಮಾಡುವಂಥ ಒಂದು ನಿಯಮ ಇಲ್ಲಿ ಹೇಗೆ ಅಂತ ಹೇಳಿದರೆ, ಇಲ್ಲಿ ಕೆಲವರು ಮಾತನಾಡಲಿಕ್ಕೆ ಸಿಕ್ಕಿದ್ರು. ಅವರ ಹತ್ರ ವಿಚಾರಿಸಿದೆ ಪಿಂಡ ಪ್ರದಾನ ಮಾಡುವಂಥ ಕಾರ್ಯಕ್ರಮ ಹೇಗೆ ಅಂತ. ಹಾಗೆಯೇ ಅವರು ಹೇಳಿದರು, ನೀವು ಒಂದು ದಿನ ಮೊದಲೇ ಹೇಳ್ಬೋದು ಅಥವಾ ಬೆಳಿಗ್ಗೆ ಬೇಗ ಬರಬೇಕು, 6-6:30 ಗಂಟೆಗೆ ಇಲ್ಲಿಗೆ ತಲುಪಬೇಕು. ಅದೇ ದಿನ ಬಂದು ಅಲ್ಲಿ ತಿಳಿಸ್ಬೋದು. ಒಂದು ಸ್ಪೆಷಲ್ ಉಂಟು, ಇನ್ನೊಂದು ಸಾರ್ವಜನಿಕವಾಗಿ ಕೂಡ ನಡೀತದೆ. ಸ್ಪೆಷಲ್ ಬೇಕು ಅಂತ ಹೇಳಿದರೆ 1,500 ಆಗ್ತದೆ. ಮತ್ತು ನಾವು ಎಷ್ಟು ಜನ ಬರ್ತೇವೆ, ಅದರ ಖರ್ಚು ವೆಚ್ಚಗಳು ಯಾವ ಥರ, ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಅದನ್ನು ನಾವು ಇಲ್ಲಿ ವಿಚಾರಿಸ್ಬೋದು. ವಿಚಾರಿಸ್ಬೇಕಾದ್ರೆ ನಂಬರ್ ಇಲ್ಲಿ ಒಂದು ಸ್ಕ್ರೀನಲ್ಲಿ ಕೊಟ್ಟಿರ್ತೇನೆ. ಆ ನಂಬರಿಗೆ ಫೋನ್ ಮಾಡಿ ಕೂಡ ವಿಚಾರಿಸ್ಬೋದು ಸ್ನೇಹಿತರೆ. ಹಾಗೆಯೇ ಸಾರ್ವಜನಿಕವಾಗಿ ಕೂಡ ಇಲ್ಲಿ ನಡೀತದೆ. ನಮ್ಮ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲದೆ ಹೊರಗಿನ ರಾಜ್ಯಗಳಿಂದಲೂ ಇಲ್ಲಿಗೆ ಬರ್ತಾರೆ, ಅಸ್ಥಿಗಳನ್ನು ಕೂಡ ಬಿಡ್ತಾರೆ. ಹಾಗೆಯೇ ಇಲ್ಲಿಯ ಪೌರಾಣಿಕ ಕಥೆ ಹಾಗೂ ಪಿಂಡ ಪ್ರದಾನದ ಒಂದು ಸಣ್ಣ ಮಾಹಿತಿ. ಇಲ್ಲಿಯ ಪಾಂಡವರ ಕಥೆ ಎಲ್ಲ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಆಗಿದೆ. ಭೀಮನು ದೊಡ್ಡ ಪ್ರಮಾಣದ ಕೂದಲಿನ ಗುಚ್ಛವನ್ನೇ ಇಲ್ಲಿ ಬೀಸಾಡಿದ್ದು, ಅದಕ್ಕೆ ಇಲ್ಲಿಗೆ ಸಹಸ್ರಲಿಂಗೇಶ್ವರ ಅಂತ ಹೆಸರು ಬಂತು. ನಾಗವನ, ಕೊಡಮನಿತ್ತಾಯಿ, ಅಸ್ಥಿ, ಚಿತಾಭಸ್ಮ ಇಡುವ ಸ್ಥಳ, ಇಲ್ಲಿ ಬಟ್ಟೆ ಬದಲಾಯಿಸುವಂತಹ ವ್ಯವಸ್ಥೆಗಳು ಕೂಡ ಉಂಟು. ಹಾಗೆಯೇ ಶೌಚಾಲಯದ ವ್ಯವಸ್ಥೆ ಕೂಡ ಉಂಟು. ವ್ಯೂ ಹೇಗೆ ಕಾಣ್ತದೆ, ಇದುವೇ ನೇತ್ರಾವತಿ ನದಿ ಹಾಗೂ ಕುಮಾರಧಾರ ನದಿಗಳು ಸಂಗಮ ಆಗುವಂಥ ಸ್ಥಳ. ಒಂದು ಆಚೆಯಿಂದ ಬರ್ತದೆ, ಒಂದು ಈಚೆಯಿಂದ ಬರ್ತದೆ. ನಾನು ಅಲ್ಲಿಗೆ ಹೋಗಿ ಅಲ್ಲಿ ಒಂದು ಚಿತ್ರೀಕರಣ ಮಾಡ್ತೇನೆ. ಎಷ್ಟು ನೀರು ಬಂದರೆ ಎಷ್ಟು ಆಗ್ತದೆ ಅಂತ ಒಂದು ಅಳತೆ ಮಾಪನ ಕೂಡ ಇಲ್ಲಿ ನಾವು ನೋಡ್ಬೋದಾಗಿದೆ ಸ್ನೇಹಿತರೆ.
ನಮ್ಮ ಸಹಸ್ರಲಿಂಗೇಶ್ವರ ಕ್ಷೇತ್ರದಲ್ಲಿ ಯಾವೆಲ್ಲ ದೇವರ ಸಾನ್ನಿಧ್ಯಗಳು ಉಂಟು ಅಂತ ಹೇಳಿದರೆ, ನಾವು ಎಂಟ್ರೆನ್ಸ್ ಆಗುವಾಗಲೇ ಒಳಗಡೆ ಅಂದರೆ ಶಿವದೇವರ ದರ್ಶನ ಆಗ್ತದೆ. ಹಾಗೆಯೇ ಎಡದ ಕಡೆಗೆ ಒಳಗಡೆ ಹೋಗುವಾಗ ಗಣಪತಿ ದೇವರ ಗುಡಿ ಉಂಟು. ಇಲ್ಲಿ ಮುಖ್ಯವಾದಂಥ ಒಂದು ವಿಚಾರ ಅಂತ ಹೇಳಿದರೆ, ಒಂದೇ ಗರ್ಭಗುಡಿಯಲ್ಲಿ 2 ದೇವರು, ಒಬ್ಬರು ಪೂರ್ವಕ್ಕೆ ಮುಖ ಮಾಡಿ ಇನ್ನೊಬ್ಬರು ಪಶ್ಚಿಮಕ್ಕೆ ಮುಖ ಮಾಡಿ ಇರುವಂಥದ್ದು. ಅಂದರೆ ನಾವು ಎದುರುಗಡೆ ಹೋಗುವಾಗಲೇ ಶಿವದೇವರು ನಮಗೆ ಕಾಣ್ತಾರೆ ಗರ್ಭಗುಡಿಯಲ್ಲಿ. ಅಲ್ಲೇ ಸರ್ತ ಶಿವದೇವರ ಹಿಂದೆ ವಿಷ್ಣು ದೇವರಿದ್ದಾರೆ, ಅದು ಪಶ್ಚಿಮಕ್ಕೆ ಮುಖ ಮಾಡಿ. ನಾವು ಪ್ರದಕ್ಷಿಣೆ ಹಾಕುವಾಗ ಪಶ್ಚಿಮದಿಂದ ಬಂದು ಪೂರ್ವಕ್ಕೆ ನೋಡುವಾಗ ಅಲ್ಲಿ ವಿಷ್ಣು ದೇವರು ಕಾಣ್ತಾರೆ. ಅಂದರೆ ಅಲ್ಲಿ ಸಾಲಿಗ್ರಾಮ ಎಲ್ಲ ಉಂಟು. ಪ್ರಧಾನ ದೇವರು ಶಿವದೇವರು ಸಹಸ್ರಲಿಂಗೇಶ್ವರ. ಆದರೆ ಇಲ್ಲಿಗೆ ಚಪ್ಪಲಿ ಹಾಕಿಕೊಂಡು ಹೋಗೋದು ಬೇಡ ಸ್ನೇಹಿತರೆ. ಯಾಕೆ ಗೊತ್ತುಂಟ, ಇಲ್ಲಿ ಸಾಲಿಗ್ರಾಮ ಇರುವಂಥ ಜಾಗ ಅಲ್ವಾ, ಪಿಂಡ ಪ್ರದಾನ ಆಗುವಂಥ ಜಾಗ, ಅಸ್ಥಿ ಬಿಡುವಂಥ ಜಾಗ ಎಂತ ಅಂತ ನೋಡ್ಬೋದು ಸ್ನೇಹಿತರೆ. ಇದು ನಮಗೆ ಮೇಲೇನೆ ಕಾಣಲಿಕ್ಕೆ ಸಿಗ್ತದೆ. ಇದು ಶಿವಲಿಂಗನ ಅಂತ ಇಲ್ಲಿ ಸಿಯಾಳಗಳೆಲ್ಲ ಉಂಟು ಖಾಲಿಯಾಗಿರುವಂಥ. ಹೌದು, ಇದು ಶಿವಲಿಂಗ. 4 ಕಲ್ಲುಗಳನ್ನು ನೋಡ್ಬೋದು. ಮತ್ತು ಹಿಂದೆ ಒಂದು ಕುಟ್ಟಿಯಾಗಿಟ್ಟಿದ್ದಾರೆ. ಮತ್ತು ಇಲ್ಲಿ ಇಳಿಯುವಂಥ ಜಾಗನ ಅಂತ ಅಲ್ವಾ ಇದು? ಹೌದು, ಇದು ನಾವು ಇಳಿಯುವುದು ಬೇಡ, ಗೊತ್ತಿಲ್ಲ ಇದು ಎಂತ ಅಂತ. ಹಾಗೆಯೇ ಅಲ್ಲಿ ಊದುಬತ್ತಿ ಕೂಡ ಹಚ್ಚಿದ್ದಾರೆ ಬೆಳಿಗ್ಗೆ. ಒಂದು ಶಿವಲಿಂಗ ಉಂಟು, ಶಿವಲಿಂಗಕ್ಕೆ ಬೂದಿ ಹಾಕಿ ಬಿಲ್ವ ಪತ್ರೆ ಹೂಗಳನ್ನೆಲ್ಲ ಹಾಕಿದ್ದಾರೆ. ಹೂವಿನ ಅಲಂಕಾರ ಬಹಳ ಚಂದವಾಗಿ ಮಾಡಿದ್ದಾರೆ. ಇದೊಂದು ಸೂಪರ್ ವೈಬ್ ಸ್ನೇಹಿತರೆ. ಓಂ ಅಂತ ಕೂಡ ಬರ್ತಿದ್ದಾರೆ. ಅದು ಪುತ್ತೂರು ತಾಲೂಕಿನಲ್ಲಿ ಬರ್ತದೆ, ಪ್ರತ್ಯೇಕವಾಗಿ ಉಪ್ಪಿನಂಗಡಿ ತಾಲೂಕು ಅಂತ ಆಗಲಿಲ್ಲ. ನೀರು ಎಷ್ಟು ಅಲ್ಲಿ ನಾವು ದೇವಸ್ಥಾನ ನೋಡ್ತಾ ಇದ್ದೇವಲ್ಲ, ಅಷ್ಟು ಎತ್ತರಕ್ಕೆ ನೀರು ತುಂಬಿ ತುಳುಕ್ತದೆ. ನೇತ್ರಾವತಿ ಹಾಗೂ ಕುಮಾರಧಾರ ನದಿ ಸಂಗಮ ಆಗುವಂಥ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಎಂತ ಉಂಟು, ಅಲ್ಲಿಗೆ ಬಂದಿದ್ದೇನೆ ಸ್ನೇಹಿತರೆ. ನೀರು ಬರ್ತಾ ಉಂಟು. ಅದು ಹೀಗೆ ಬಂದು 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 ಈ ನೀರು ತಂಪು ಉಂಟಂತ, ಆಚೆಯಿಂದ ಬರುವ ನೀರು 2 ಕೂಡ ಅಲ್ಲಿ ಸಂಗಮ ಆಗ್ತಾ ಉಂಟು. ಅಲ್ಲಿಗೆ ಹೋಗುವಲ್ಲ. ಇದು ಕುಮಾರಧಾರ ಮತ್ತು ನೇತ್ರಾವತಿ ಸಂಗಮ ನೀರು. ಜೀವನ ಪಾವನ ಆಯಿತು ಸ್ನೇಹಿತರೆ. ಇನ್ನು ಆಚೆ ಎಲ್ಲ ದೊಡ್ಡ ದೊಡ್ಡ ಬಂಡೆ ಉಂಟು. ಇದು ಪುತ್ತೂರಿನಿಂದ ಉಪ್ಪಿನಂಗಡಿಗೆ ಬರುವಂಥದ್ದು. ದೇವಸ್ಥಾನ ದಾಟಿ ಆಚೆ ಹೋದರೆ ನಾವು ಉಪ್ಪಿನಂಗಡಿ ಪೇಟೆ ದಾಟಿ ಬೆಳ್ತಂಗಡಿ ಧರ್ಮಸ್ಥಳಕ್ಕೆ ಹೋಗುವಂಥ ದಾರಿ. ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಇತಿಹಾಸವನ್ನು ತಿಳಿಸುವ ಒಂದು ಪ್ರಯತ್ನ ಮಾಡಿದ್ದೇನೆ ಸ್ನೇಹಿತರೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಮುಂದಿನ ಇನ್ನೊಂದು ಹೊಸ ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗುವ. ಧನ್ಯವಾದಗಳು.